ಬೆಳಗ್ಗೆ ಅವ್ರು ಕೆಳಗೆ ಬಂದ ತಕ್ಷಣ ಅಷ್ಟು ಜನ ಮಂಡ್ಯದವರು ನಮ್ಮ ಮನೆಗೆ ಬಂದರೆ ಅವ್ರು ಅಷ್ಟೇ ಖುಷಿ ಪಡ್ತಾ ಇದ್ರು. ಇನ್ನೊಂದು ವಿಷಯ ಏನಂತಂದರೆ, ಅಂಬರೀಷ್ ಅವರು ಇದ್ದಂಥ, ಅವರು ಜೀವಂತವಾಗಿ ಇದ್ದಂಥ ಕೊನೆಯ ವರ್ಷದವರೆಗೂ ಅವರ ಹುಟ್ಟುಹಬ್ಬದ ದಿನ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಅವರ ಅಭಿಮಾನಿಗಳು ಜನ ಅವರನ್ನು ನೋಡೋಕೆ ಬಂದು ಅವರ ಜೊತೆಲಿ ಆ ಹುಟ್ಟುಹಬ್ಬವನ್ನು ಒಂದು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರೋರು. ಆದರೆ ನಾನು ಅವರ ಒಂದು ಅಗಲಿಕೆ ನಂತರ ನಾನು ಮಂಡ್ಯ ಜಿಲ್ಲೆಯ ಜನತೆಗೆ ಒಂದು ಮಾತನ್ನು ಕೊಟ್ಟಿದ್ದೆ. ಇನ್ನು ಮುಂದೆ ನಾನು ಬರ್ತೀನಿ ಜಿಲ್ಲೆಗೆ, ಪ್ರತಿ ವರ್ಷ ಅಂಬರೀಷ್ ಅವರ ಹುಟ್ಟುಹಬ್ಬವನ್ನು ನಾನು ಮಂಡ್ಯದಲ್ಲೇ ಆಚರಣೆ ಮಾಡ್ತೀನಿ, ಅಂಬರೀಷ್ ಅವರ ಅಭಿಮಾನಿಗಳ ಜೊತೆಯಲ್ಲಿ ನಾನು ಆಚರಿಸ್ತೀನಿ ಅಂತ ಹೇಳ್ತೀನಿ. ಇದೇ ಮಾತನ್ನ 6 ವರ್ಷಗಳಿಂದ, ಇದು 6ನೇ ವರ್ಷ, ಪ್ರತಿ ವರ್ಷ ನಾನು ಅಭಿಷೇಕ್ ಇಲ್ಲಿಗೆ ಬಂದು ನಿಮ್ಮ ಜೊತೆಲೆ ನಾವು ಅಂಬರೀಷ್ ಅವರ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಈ ಒಂದು ವರ್ಷದಿಂದ ಇದಕ್ಕೆ ಇನ್ನೂ ಒಂದು ಅರ್ಥಪೂರ್ಣವಾದ ಒಂದು ಬೆಲೆ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ನಾನು ಇನ್ನೊಬ್ಬರ ಬಗ್ಗೆ ನಾನು ಇಲ್ಲಿ ಮೆನ್ಷನ್ ಮಾಡದೇ ಇದ್ರೆ ತುಂಬ ತಪ್ಪಾಗುತ್ತೆ. ನಮ್ಮ ಬೇಲೂರು ಸೋಮಶೇಖರ್ ಎಷ್ಟು ಅಚ್ಚುಕಟ್ಟಾಗಿ ಈ ಒಂದು ಪ್ರೋಗ್ರಾಮ್ನ ಆಯೋಜಿಸಿ, ಎಷ್ಟೋ ಶ್ರಮ ವಹಿಸಿ, ಆಮೇಲೆ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ಅಷ್ಟು ಜನ ಸ್ಟೂಡೆಂಟ್ಸ್ಗೆ ಅವರು ಸನ್ಮಾನ ಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನಷ್ಟು ಹೆಚ್ಚಿನ ಒಂದು ವೇಟ್ನ ಕೊಟ್ಟು ಅವರು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಕೊಂಡು ಬಂದಿರೋದು ನಿಜಕ್ಕೂ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಬೇಲೂರು ಸೋಮಶೇಖರ್ನ ನಾನು ಇವತ್ತಿಂದ ಅಲ್ಲ ನೋಡ್ತಾ ಇರೋದು, ಒಂದು 25 ವರ್ಷಗಳ ಇಂದ ನಾನು ನೋಡ್ತಾ ಇದ್ದೀನಿ. ಆವಾಗ ಇನ್ನೂ ಸಣ್ಣ ಹುಡುಗನೇ ಬೇಲೂರು ಸೋಮ ಆಗಲೇ ನಾನು ಮೊದಲಿಂದ ಅಬ್ಸರ್ವ್ ಮಾಡ್ಕೊಂಡು ಬಂದೆ. ಎಷ್ಟೋ ಸಿನ್ಸಿಯಾರಿಟಿಯಿಂದ, ಪ್ರಾಮಾಣಿಕತೆಯಿಂದ ಅಂಬರೀಷ್ ಅಂದರೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ನಿಷ್ಠೆಯಿಂದ ಅವ್ರ ಜೊತೆಲಿ ಅಷ್ಟು ವರ್ಷಗಳನ್ನು ಸೋಮಶೇಖರ್ ಇದ್ದ. ಈಗ ನಾನು ಅಂಬರೀಷ್ ಅವರ ನಿಧನದ ನಂತರ ನನ್ನ ಜೊತೆಯಲ್ಲಿ ಅಷ್ಟೇ ಒಬ್ಬ ತಮ್ಮನಾಗಿಯೋ ಒಬ್ಬ ಮಗನಾಗಿಯೋ ನನ್ನ ಜೊತೆಲೇ ಇರೋದು ನೋಡಿದ್ರೆ ಎದೆ ತುಂಬಿ ಬರುತ್ತೆ. ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಸೋಮು ಇರಲಿ, ನಮ್ಮ ಜೊತೆಲಿ ಶಶಿ ಇರಲಿ, ಇಲ್ಲಿ ನಮ್ಮ ಮಂಜು ಪಾಂಡವಪುರದಿಂದ ಬಂದಿದ್ದಾರೆ, ಅಥವಾ ರಾಮೇಗೌಡರು ಬಂದಿದ್ದಾರೆ ಶ್ರೀರಂಗಪಟ್ಟಣದಿಂದ, ಚೌಡೇಗೌಡರು ಮಳವಳ್ಳಿಯಿಂದ ಬಂದರು. ಈ ರೀತಿ ಎಲ್ಲರ ಹೆಸರನ್ನು ನಾನು ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಎಲ್ರಿಗೂ ನಾನು ನಿಜಕ್ಕೂ ಈ ಒಂದು ಸಂದರ್ಭದಲ್ಲಿ ನನ್ನ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ಯಾಕೆ